ಮಾಡ್ತೀರಾ ಮಾಡಿ. ನೆಕ್ಸ್ಟ್ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಟಾಪ್ 5 ಅಲ್ಲಿ ತಮ್ಮ ಜಾಗವನ್ನ ದೃಢಪಡಿಸೋದಕ್ಕೆ ಇವತ್ತು ಹಣಾಹಣಿ ನಡೆಸೋದಕ್ಕೆ ವೆರಿ ಬ್ಯೂಟಿಫುಲ್ ಅಂಡ್ ಚಾರ್ಮಿಂಗ್ ಸಮ್ ಟೈಮ್ಸ್ ಸ್ಮೈಲಿಂಗ್ ಶಿಲ್ಪಾ. ಓಕೆ ಚಂದ್ರಣ್ಣ, ಇವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರು ಊಟ, ಎಲ್ರು ಮಾತು, ಎಲ್ರಿಗೂ ಭಯ ಆಗ್ತಾ ಇದೆ. ಹಾ, ಮಾತಾಡೋದಕ್ಕೆ ಹೇಳ ಎಷ್ಟು ಭಯ ಆಗ್ತಿದೆ ಅಂತ. ಓಕೆ ಓಕೆ ಸರಿ. ಮಾಧುರ್ಯ? ಪಡ್ಪಡ ಆಗ್ತಿದ್ಯಾ? ಯಾಕೆ? ಭಯ ಎಲಿಮಿನೇಷನ್ ಇದೆ ಅಂತ. ಇಲ್ಲ ಮತ್ತೆ ಸೆಲೆಕ್ಟ್ ಹೋದ್ರೆ ಏನಾಗುತ್ತೆ? ಸೆಲೆಕ್ಟ್ ಆಗ್ತೀಯ ಅಂತ ಭಯನೇ. ಸೆಲೆಕ್ಟ್ ಆಗ್ಬಿಟ್ಟು ಅಲ್ಲೇನಾಗುತ್ತೆ ಅಂತ. ಸೂಪರ್, ಏನೆಲ್ಲ ತಯಾರಿ ಮಾಡ್ಬೇಕು ಅಂತ ಈಗಲೇ ಭಯ ಶುರು ಆಗಿದೆ. ಒಬ್ರು ಹೋಗ್ಬಿಟ್ರೆ ಏನ್ ಮಾಡ್ತೀಯಾ? ಹೊಗೆ ಹಾಕ್ಸ್ಕೊಂಡ್ರೆ ನಾನು ಆ ಜಾಗ ತುಂಬ್ತೀನಲ್ಲ. ವೆರಿ ಗುಡ್. ಶಿಲ್ಪಾ, ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ವೆರಿ ಗ್ರೇಟ್. Feeling very great. That's good. Confident, huh? Are you? We should not lose the confidence, Allah. We want to do the best. Shabash. Very good. I like that confidence right here. Correct. Yes. How are you, Supriya? Tension ide. Plus I'll concentrate and I'll cook. But ಈ ಮಾತನ್ನ ಫಸ್ಟ್ ಟೈಮ್ ಹೇಳಿರೋದು ನನ್ನ ಮನಸ್ಸಿಗೆ ಬಹಳ ಆನಂದ ಆಗ್ತಾ ಇದೆ. So happy. ಅಬ್ಬಾ. Coming to our Michael Jackson. ಮೈಕಲ್ ಜಾಕ್ಸನ್, ಹೇಗ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ಏನು ನಿಮ್ಮೆಲ್ಲರ ಜೊತೆಗೆ ಹಿಂಗ ಮಿಲನ ಆಗಿ ಎಲ್ಲ ಚೆನ್ನಾಗಿ ಮಾತಾಡಿ ಒಂದು ಒಳ್ಳೆ ನನಗೆ ಸಿಗ್ತಾ ಇದೆ ಜನ್ಮದಲ್ಲಿ. ಇದನ್ನ ಎಂದೂ ಮರೆಯಲ್ಲ ನಾನು. ಬಹಳ ಚೆನ್ನಾಗಿ ಖುಷಿಯಿಂದ. ವೆರಿ ಗುಡ್. ಬಟ್ ಇವತ್ತು 4 ಜನರಲ್ಲಿ 3 ಜನಕ್ಕೆ ಆ ಸೌಭಾಗ್ಯ ಸಿಗುತ್ತೆ 5 ಟಾಪ್ 5 ಅಲ್ಲಿ ಸೇರ್ಕೊಳ್ಳೋದಕ್ಕೆ. ಆದ್ರೆ ಒಬ್ಬರಿಗೆ ಇಲ್ಲಿಗೆ ಜರ್ನಿ ಎಂಡ್ ಆಗುತ್ತೆ. ಸೊ ಎಲಿಮಿನೇಷನ್ ಇರೋದ್ರಿಂದ ನಿಮ್ಗೆ ಎಷ್ಟು ಟೆನ್ಷನ್ ಇದೆಯೋ ನಮಗೂ ಅದೇ ತರ ಟೆನ್ಷನ್ ಇದೆ. ಸೊ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮೇ ದ ಬೆಸ್ಟ್ ಪರ್ಸನ್ ಅಡ್ವಾನ್ಸ್. ಈಗ ಒಂದು ಕೆಲಸ ಮಾಡೋಣ. ಮೊದಲನೇ ಚಾಲೆಂಜ್ ಏನ್ ಕೊಡ್ತೀವಿ ಅದ್ರಲ್ಲಿ ಇವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ರೆ ನೀವು ಮಾತಾಡ್ತೀರಾ, ಇಲ್ಲ ಅಂದ್ರೆ ಮಾತಾಡೋಣ. ಅಲ್ಲ, ನೀವು ಪ್ರಾಮಿಸ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತೀರಾ ಅಂತ. ಇಲ್ಲ ಅಂದ್ರೆ ಹಂಗೆ ಮೌನಂ ಸಮ್ಮತಿ ಲಕ್ಷಣಂ, ಎಲ್ಲರೂ ಹೋಗಿ ಅಂತ. ಓಕೆ ಅಷ್ಟೇ. ಮೊದಲನೇ ಟಾಸ್ಕ್ ಶುರು ಮಾಡೋಣ. ಸೊ ಯು ಆಲ್ ರೆಡಿ? 1 2 3. ಓಕೆ, ಈಗ ನೀವುಗಳು ಮೊದಲು ಸ್ವೀಟ್ ಒಂದು ಮಾಡ್ಕೊಡ್ಬೇಕಷ್ಟೇ. ಹಾ, ಓಕೆ. ಇದಕ್ಕೆ ಹೆಸರು ಬಾದಾಮಿ, ತಲೆ, ಹಾ, ಬುಲ್ಡೆ, ಬಾಂಡ್ಲಿ, ಖಾಲಿ, ಬಾಂಡ್ಲಿ, ಮೊಟ್ಟೆ ತಲೆ, ಬಾದಾಮ್ ಮೊಟ್ಟೆ ತಲೆ, ಶಿರಾ. ಶಿರಾ 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 ಬಾದಾಮ್ ಶಿರಾ, ಬಾದಾಮ್ ಶಿರಾ. ಓಕೆ 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 ಓಕೆ. ಸ್ವೀಟಿನ ಹೆಸರು ಬಾದಾಮ್ ಶಿರಾ. ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಬಾದಾಮಿನ ಮಿಕ್ಸಿಲಿ ಇಟ್ಬಿಟ್ಟು ಆನ್ ಮಾಡ್ಕೊಂಡು ನುಣ್ಣಗೆ ಮಾಡ್ಕೊಳ್ಳಿ, ತುರಿ ತುರಿ ಮಾಡ್ಕೊಳ್ಳಿ. ಸ್ಟವ್ ಹಚ್ಬಿಟ್ಟು ಬಾಂಡ್ಲಿ ಇಟ್ಬಿಟ್ಟು ಯಾವುದೋ ಬಾದಾಮ್ ಪುಡಿನ ತುಪ್ಪ 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 ಹಾಕ್ಬಿಟ್ಟು ಈ ಪೇಸ್ಟ್ ಮಾಡ್ಕೊಂಡಿರ್ತಾರೆ ಅದನ್ನ ಹಾಕೊಂಡು ಉರಿರಿ. ಆಯ್ತಾ? ಓಕೆನಾ? ಆಮೇಲೆ ಗೋಧಿ ಹಿಟ್ಟು ಅರ್ಧ ಅದನ್ನ ಹಾಕ್ಬಿಡಿ, ಅದನ್ನ ಹಾಕೊಂಡು ಉರಿರಿ. ಅದು ಬ್ರೌನ್ ಕಲರ್ ಆಗುತ್ತೆ. ಆಮೇಲೆ ಇನ್ನೊಂದ್ರಲ್ಲಿ ನೀರು 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 ಆದಾಗ ನೀರು ನೀರು ಕುದಿಯಕ್ಕೆ ಇಟ್ಬಿಡ್ಬೇಕು. ಓಕೆ. ಸಕ್ಕರೆ
ಸಕ್ಕರೆನ ಇದಕ್ಕೆ ಹಾಕ್ಬಿಡ್ಬೇಕು. ಆಮೇಲೆ ಇದನ್ನ ತೆಗೆದು ನೀರನ್ನ ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ಬಿಡೋದು. ಮಿಕ್ಸ್ ಮಾಡಿ 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 ಪಾತ್ರೆ ಇಟ್ಕೊಂಡಿದ್ರೆ ಆ ತುಪ್ಪ ಎಲ್ಲ ಬಿಟ್ಕೊಂಡು ಹಲ್ವಾ ತರ ಆಗುತ್ತೆ. ಅಯ್ಯ, ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಹಾಕ್ಬಿಡೋದು ಅಷ್ಟೇ. ಓಕೆ ಓಕೆ, ಗೊತ್ತಾಯ್ತಪ್ಪ. 15 ನಿಮಿಷ ಕೊಡ್ತೀವಿ ಸಾಕು. 15 ನಿಮಿಷ ಬೇಜಾನಾಗೋಯ್ತು. ಓಕೆ, 1 2 3 ಯಸ್. ನಾನು ಎರಡಕ್ಕೂ ಒಂದು ವಿಲ್ ಪವರ್ ಎರಡಕ್ಕೂ ರೆಡಿಯಾಗಿ ಇದ್ದೇನೆ. ಏನಾದರೂ ನಾನು ಈ ರೀತಿ ಆದ್ರೂ ಒಳ್ಳೇದೇ, ಆ ರೀತಿ ಆದರೂ ಒಳ್ಳೇದು. ಈ ರೀತಿ ಆದರೆ ಒಂದು ಇನ್ನೊಂದು 3-4 ಥರ ಐಟಮ್ಸ್ ಕಲ್ಕೊಳ್ಳಿಕ್ಕೆ ನನಗೊಂದು ದಾರಿ ಸಿಗುತ್ತೆ. ಮುಂದಿನ ನಮ್ಮ ಈ ಪ್ರಯಾಣ ಇದೆಯಲ್ಲ ಕಿಚನ್ ಕಿಲಾಡಿ ಪ್ರಯಾಣದಲ್ಲಿ ನನಗೆ ಅದು ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ನೋಂಥ ಭಾವನೆಯಲ್ಲಿ ನಾನು ಇನ್ನೊಂದು 2 ರೌಂಡ್ ನಾನು ಹಂಗೆ ಉಳ್ಕೊಂಡ್ರು ನನಗೆ ಲಾಸ್ಟ್ ರೌಂಡಲ್ಲಾದರೂ ನಾನು ವಿನ್ ಆಗಲಿ ಅಂತ. ಕರ್ನಾಟಕದಲ್ಲಿ ಏನು ಮಾಡ್ತೀವಿ ಅದು ಅಷ್ಟು ಮಾತ್ರ ಗೊತ್ತು, ಆಂಧ್ರ ಕಡೆ ಗೊತ್ತು, ಬೇರೆ ಬೇರೆ ಥರ ಗೊತ್ತು. ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಟಾಸ್ಕ್ ಆಲ್ ಟುಗೆದರ್. ಅದು ಹೆಂಗೆ ಮಾಡಬೇಕು ಅಂತ ಏನು ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವ್ರು ಜಡ್ಜಸ್ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ, ಬಾದಾಮ್ ಸಿರಾ ಅಂತ ಮಾಡಬೇಕು ಅಂತ ಹೇಳಿದ್ರು. ಸೊ ಅದೇನೋ ಟಾಸ್ಕ್ ನಂಗೆ ಅಷ್ಟು ಟಫ್ ಅನಿಸ್ಲೇ ಇಲ್ಲ. ಬಿಕಾಸ್ ನಾನು ಮನೇಲಿ ಅದನ್ನು ಮಾಡ್ತೀನಿ ಯಾವಾಗಲೂ. ನಾನು ಮಾಡ್ತೀನಿ, ಅದನ್ನು ಚೆನ್ನಾಗಿ ಮಾಡ್ತೀನಿ ಅಂತ ನಂಗೆ ಗೊತ್ತಿತ್ತು. ಆದರೆ ಏನಾಯಿತು, ಇವ್ರಿಗೆ ಸ್ವೀಟ್ ತುಂಬ ಇಷ್ಟ. ಚಂದ್ರು ಸರ್ ಮತ್ತು ಶ್ರೀನ್ ಸರ್ ಎಷ್ಟು ಸ್ವೀಟ್ ಹಾಕಿದ್ರು ಅವ್ರಿಗೆ ಸ್ವೀಟೇ ಬಾಯಿಗೆ ತಾಗಲ್ಲ. ಇಷ್ಟು ಸಕ್ಕರೆ, ಇಷ್ಟು ಮಿಲ್ಕ್ ಮೇಡ್ ಹಾಕಿದ್ರು ಸ್ವೀಟ್ ಬಾಯಿಗೆ ಇದಾಗಲ್ಲ ಅವ್ರಿಗೆ. ಇದು ಇನ್ನ ಕಮ್ಮಿ, ಸಕ್ಕರೆ ಕಮ್ಮಿ, ಅದಕ್ಕೆ ಮೇಲ್ಗಡೆ ಹಾಕ್ಬಾರ್ದು, ಮೊದಲೇ ಹಾಕ್ಬೇಕು. ಏನಾಗಲ್ಲ, ಗಟ್ಟಿಯಾಗಿ ಹೋಗುತ್ತೆ. ಟೆನ್ಷನ್ ಕಿರಾಣಿ ಇವತ್ತು ಟೆನ್ಷನ್ ಮಾಡ್ಕೊಳ್ಳಲ್ಲ ಸರ್ ಇವರು. ಕರೆಕ್ಟ್ ಆಗಿದೆಯಾ? ಓಕೆ, ಅದೇ ಹಾಕಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಇದಕ್ಕೆ ಹಾಕ್ಬಾರ್ದು, ಈ ತರದಕ್ಕೆ ಹಾಕ್ಬೇಕು. ಸೆರಾಮಿಕ್ ಹಾಕಿದ್ರೆ ಒಡೆದೋಗುತ್ತೆ. ಕಲರ್ 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 ಇದು ಡಾರ್ಕ್ ಇದೆ, ಲೈಟ್ ಇದೆ ಅಂತ ಕಲರ್ ಮಿಕ್ಸ್ ಆಗುತ್ತೆ. ಇದಕ್ಕೇನಂತಾರೆ? ಪಂಚಾಮೃತನ? ಪಂಚಾಮೃತ ಇಲ್ಲೇನೇನಿರುತ್ತೆ? ಅಗ್ನಿ, ಜಲ, ಪೃಥ್ವಿ, ಆಮೇಲೆ ವಾಯು, ಆಮೇಲೆ ಆಕಾಶ. ಇದು 5 ಇಲ್ಲಿ ಇರುತ್ತೆ. ಹೌದಾ? ಇದರಲ್ಲಿ ಈಗ ಮತ್ತೆ ಈಗ ನಾವು ಇದು ಮಾಡಬಹುದಲ್ಲ, ಧ್ಯಾನ ಮುದ್ರೆಗಳೆಲ್ಲ ಇದರಲ್ಲೇ ಬರುತ್ತೆ. ವಾಯು ಮುದ್ರೆ, ಅಗ್ನಿ ಮುದ್ರೆ, ತಲೆ ಚಿಸ್ಕೋಬಹುದು, ತೀರ್ಥ ತಗೋಬಹುದು. ತೀರ್ಥ ಅದೇ ಪಂಚಭೂತಗಳು ಇದರಲ್ಲಿ ಲೀನ್ ಆಗುತ್ತೆ. ಪಂಚಭೂತದಲ್ಲಿ ಒಟ್ಟಿ ಪಂಚಭೂತದಲ್ಲಿ ಲೀನ್ ಆಗೋದು ನಾವೆಲ್ಲ. ಅಯ್ಯೋ ಅದಕ್ಕೆ ತಲೆ ಕೆಡಿಸ್ಕೋತಿದ್ದಲ್ಲ ನಾನು, ಎಲಿಮಿನೇಟ್ ಆದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ. 5 4 3 2 1 ಹ್ಯಾಂಡ್ಸ್ ಅಪ್. ಈಗ ಕರ್ಸೋಣ. ಓಕೆ, ನಾಗರಾಜ್. ಓಕೆ, ಮೊದಲನೇದಾಗಿ ಮಿಸ್ಟರ್ ನಾಗರಾಜ್. ಈಗ ಕಾಮೆಂಟ್ಸ್ ಚಂದ್ರಣ್ಣ ನೀವೇ ಹೇಳಿ, ಪಾಯಿಂಟ್ಸ್ ನಾನು ಹೇಳ್ತೀನಿ. ಓಕೆ, ಬಾಯ್ ಬಿಟ್ಬಿಟ್ರು. ಏನ್ 14 ವರ್ಷ ಜೈಲ್ ವಾಸ ಮುಗಿಸ್ಕೊಂಡು ಆಚೆ ಬಂದವ್ರೀಗ ಬಂದ್ಬಿಟ್ರು. ಏನ್ ಡೌಗಳು ಮಾಡ್ತೀರಾ ಅಂದ್ರೆ ವಾಯ್ಸ್ ಕೇಳ್ದೆ ಎಲ್ಲರೂ ಒಳ್ಳೆ ಪ್ರಯತ್ನ ಮಾಡಿದೀರಾ. ಒಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಕೆಲವರಿಗೆ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ, ಕೆಲವರಿಗೆ ಟೇಸ್ಟ್ ಚೆನ್ನಾಗಿ ಬಂದಿದೆ. ಬಾದಾಮ್ ಶಿರಾ ಟೆಕ್ಸ್ಚರ್, ಕರೆಕ್ಟ್ ಟೆಕ್ಸ್ಚರ್ ಅಂದ್ರೆ ಶಿಲ್ಪ ಮಾಡಿರೋದು. ನೀರ್ ಜಾಸ್ತಿ ಹಾಕ್ಬಿಟ್ಟು
ಕರಾಚಿ ಹಲ್ವಾ ಥರ ಮಾಡಿದ್ದೆ ಸುಪ್ರಿಯಾ. ಪ್ರಪೋರ್ಷನ್ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಕಮಿಂಗ್ ಟು ಟೇಸ್ಟ್. ಯಾವಾಗಲೂ ಅಷ್ಟೇ ಸ್ವೀಟ್ ಮಾಡುವಾಗ ಟೇಸ್ಟ್ ಮಾಡಲೇಬೇಕು ನೀವು. ಸಕ್ಕರೆ ಜಾಸ್ತಿ ಆದರೂ ಕಷ್ಟ, ಸಕ್ಕರೆ ಕಮ್ಮಿ ಆದರೂ ಕಷ್ಟ. ಸ್ವೀಟ್ ಅನ್ಸಲ್ಲ ಅದು. ಮಾಧುರ್ಯ ಸಕ್ಕರೆ ಕಮ್ಮಿ, ಅದನ್ನ ರಿಪೇರಿ ಮಾಡಕ್ಕೆ ಏನೋ ಸಕ್ಕರೆ ಹಾಕ್ತೇನೆ ನೀನು, ಆದ್ರೆ ಅದು ಕ್ರಿಸ್ಟಲೈಸ್ ಆಗ್ಬಿಟ್ಟಿದೆ. ಅದು ಹಾಕಬೇಕು ಅಂದ್ರೆ ನೀನು ಒಲೆಯಿಂದ ಹೊರಗೆ ತೆಗೆದು ಹಾಕ್ಬೇಕಾಗಿತ್ತು. ಒಲೆ ಮೇಲೆ ಇಟ್ಕೊಂಡೇ ಹಾಕ್ತೇನೆ. ಹಂಗ ಹಾಕ್ಬೇಕು ಅಂದ್ರೆ ಒಂಚೂರು ನೀರು ಹಾಕ್ಬೇಕಾಗಿತ್ತು. ಬರೀ ಪೌಡರ್ ಹಾಕಿ ಕೆದಕ್ತೇನೆ, ಅದು ಪ್ರಾಬ್ಲಮ್. ಓಕೆ ಶಿಲ್ಪ, ಸೇಮ್ ಕೇಸ್ ನಿಂದು. ಸಕ್ಕರೆ ಕಡಿಮೆ ಅಂತ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಿದೆ, ಆದ್ರೆ ಸಕ್ಕರೆ ಹಾಕಿದ ಮೇಲೆ ಅದನ್ನ ಟೇಸ್ಟ್ ಮಾಡಲಿಲ್ಲ. ಇನ್ನೂ ತುಂಬಾ ಕಡಿಮೆ ಇದೆ ಸಕ್ಕರೆ. ಓಕೆ. ಅಂಡ್ ನಾಗರಾಜ್, ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಮಾಡಿದೀರಾ. ಸ್ವಲ್ಪ ಮಾಡಿದ್ರು ಕರೆಕ್ಟಾಗಿ ಎಲ್ಲವನ್ನೂ ಹಾಕಿದ್ದೀರಾ. ಸಕ್ಕರೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ. ಒಂದೇ ಪ್ರಾಬ್ಲಮ್ ಅಂದ್ರೆ ತುಪ್ಪ ಒಂಚೂರು ಜಾಸ್ತಿ ಹಾಕಿದ್ದೀರಾ. ತುಪ್ಪ ಜಿನುಗಬಾರ್ದು ಹಂಗೆ, ಅರ್ಥ ಆಗ್ತಿದ್ಯಾ? ಬಟ್ ಅದರ್ವೈಸ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಓಕೆ, ಈಗ ಹೈಯೆಸ್ಟ್ ನಾವು ಕೊಟ್ಟಿರುವಂತ ಪಾಯಿಂಟ್ಸ್ 9 ಪಾಯಿಂಟ್ಸ್. ಓಕೆ, ನಮಗೆ ಬಹಳ ಇಷ್ಟ ಆಯ್ತು. ವಿ ಲೈಕ್ ಇಟ್ ಅ ಲಾಟ್, ಸೊ ವಿ ಹ್ಯಾವ್ ಗಿವನ್ 9 ಪಾಯಿಂಟ್ಸ್. ಇನ್ನೊಬ್ಬರಿಗೆ ನಾವು 8 ಮಾರ್ಕ್ಗಳನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದವ್ರಿಗೆ 8 ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀವಿ. ಲಾಸ್ಟ್ 2 ಅಲ್ಲಿರೋರಿಗೆ ನಾವು 7 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀವಿ. Actually, these points are not based on texture. It is based on taste. Because as we said, ಒಬ್ಬರದು ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿದೆ, ಒಬ್ಬರದು ಟೇಸ್ಟ್ ಪರ್ಫೆಕ್ಟ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ 3 ಸುತ್ತಿನಲ್ಲಿ ನಾವು ಹೇಳಲ್ಲ. ಆದ್ರೆ ಎಷ್ಟು ಹೈಯೆಸ್ಟ್ ಎಷ್ಟು ಲೀಸ್ಟ್ ಅಂತ ಮಾತ್ರ ಹೇಳ್ತೀವಿ. ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಊಹಾಪೋಹಗಳು ನೀವು ಮಾಡ್ಕೋಬಹುದು. ಸೊ ನೀವು ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಇದೇ ಟೆನ್ಷನ್ ಅಲ್ಲಿ ನಂದೇ ಜಾಸ್ತಿ ಮಾರ್ಕ್ಸ್ ಬರಬೇಕು ಅನ್ನೋ ತರ ಮಾಡಬೇಕು. ದಟ್ ಈಸ್ ದ ಪ್ರೆಷರ್. ಐ ಕ್ಯಾನ್ ನಾಟ್ ಹೆಲ್ಪ್ ಇಟ್. ಓಕೆ, ಆರ್ ಯು ಆಲ್ ರೆಡಿ ಫಾರ್ ದ ಸೆಕೆಂಡ್ ರೌಂಡ್? ಅಣ್ಣ, ಈಗ ಫ್ರೂಟಿಲಿ ನೀವೇನೋ ಹೊಸದಾಗಿ ಬೆಟರ್ ದನ್ ಮ್ಯಾಂಗೋ ಅಂತೆಲ್ಲ ಹೇಳಿದೀರಾ. ಸೊ ಅದಕ್ಕೆ ನೀವು ಬೆಟರ್ ದನ್ ಮ್ಯಾಂಗೋ ಏನಾದ್ರು ನೀವು ಮಾಡ್ಕೊಟ್ರೆ ನಾನು ಇವಾಗ ತಿನ್ನಬೇಕು ಅಂತ ಅನ್ನಿಸ್ತೀನಿ. ತಿನ್ನೋದಲ್ಲ, ಕುಡಿಯೋದು ಮಾಡ್ಕೊಡ್ತೀನಿ. ಕುಡಿಯೋದು? ಓಕೆ, ತಣ್ಣಗಿರುತ್ತೆ. ಓಕೆ, ನೀವೇನು ಎಲ್ಲ ಸಾಲಾಗಿ ನಿಂತ್ಬಿಟ್ಟಿದ್ದೀರಾ? ಮತ್ತೆ ನಾವು ಮಾಡಿ ತೋರಿಸ್ತೀವಿ ಫ್ರೂಟಿಯಲ್ಲಿ ಬೆಟರ್ ದನ್ ಮ್ಯಾಂಗೋ. ಬೆಟರ್ ದನ್ ಮ್ಯಾಂಗೋ ನೀವು ಮಾಡ್ತೀರಾ? ನಾವೀಗ ಫ್ರೂಟಿ ಮ್ಯಾಂಗೋ ಸ್ಲಶ್ ಮಾಡ್ತೀವಿ. ಮ್ಯಾಂಗೋ ಫ್ರೂಟಿ ಸ್ಲಶ್ ಇಸ್ ಜ್ಯೂಸಿ. ಓಕೆ, ಅದು ಹೇಗ್ ಮಾಡೋದು ಅಂತ ಸ್ವಲ್ಪ ಮೊದಲು ಹೇಳ್ಕೊಡಿ. ನೀರ್ ಕುದಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಮತ್ತೆ ಆರೆಂಜ್ ಸಿಪ್ಪೆ ಇದೆಯಲ್ಲ, ಆರೆಂಜ್ ಸಿಪ್ಪೆನ ಸ್ವಲ್ಪ ಹಾಕಿ ಜಿಂಜರು ಹಾಕ್ಬಿಟ್ಟು ಕುದಿಸ್ಬೇಕು. ಚೆನ್ನಾಗಿ ಕುದಿಸಾದ್ಮೇಲೆ ಅದನ್ನ ಒಂದು ಓವರ್ ನೈಟ್ ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ಅದನ್ನ ಮತ್ತೆ ಇದು ಐಸ್ ಟ್ರೇಸ್ ಇದೆಯಲ್ಲ ಅದಕ್ಕೆ ಹಾಕ್ಬಿಟ್ಟು ಅದನ್ನ ಐಸ್ ಮಾಡ್ಬೇಕು, ಆ ಕ್ಯೂಬ್ಸ್ ಮಾಡ್ಬೇಕು. ಆ ಐಸ್ ಕ್ಯೂಬ್ಸ್ ನ ಮಿಕ್ಸಿಲ್ ಹಾಕ್ಬಿಟ್ಟು ಒಂಥರ ಕ್ರಶ್ಡ್ ಗೋಲಾ ಇದೆಲ್ಲ ಕ್ರಶ್ಡ್ ಐಸ್ ಮಾಡ್ಕೋಬೇಕು. ಅದ್ರ ಮೇಲೆ ಫ್ರೂಟಿನ ಸವಿತಾ ಇದ್ರೆ ಮಾಡಿ ಇಟ್ಟಿದ್ದೀರಾ ನೀವು ಆಲ್ರೆಡಿ? ನಿಮ್ ಡೆಮೋ ಹಿಂಗ್ ತೋರ್ಸದ ನೀವು ಹಿಂಗ್ ತೋರಿಸಿ. ಓಕೆ, ನೆಕ್ಸ್ಟ್ ರೌಂಡ್ ಇದೇ ಮಾಡ್ಬೇಡ. ನೋಡಿ ನಮ್ಗೆ ಹೆಂಗ್ ಮಾಡಕ್ ಬರುತ್ತೆ. ಈಗ ಮುಂದಿನ ಸುತ್ತಿನಲ್ಲಿ ತಾವೆಲ್ಲ ಇನ್ನೊಂದು ರಾಜಸ್ಥಾನಿಯ ಒಂದು ವೆರಿ ಇಂಪಾರ್ಟೆಂಟ್ ಡಿಶ್ ಅನ್ನ ಮಾಡೋದಕ್ಕೆ ಹೊರಟಿದ್ರೆ ಅದು ಏನು ಅನ್ನೋದನ್ನ ನಮ್ಮ ಚಂದ್ರಣ್ಣ ಅವರು ಹೇಳ್ತಾರೆ. ಚಂದ್ರಣ್ಣ ಹೇಳಿ. ಈಗ ಸ್ವೀಟ್ ಮಾಡೈತಲ್ವಾ, ಒಂದು ಖಾರ ಮಾಡೋಣ. ಇದಕ್ಕೆ ರಾಜಸ್ಥಾನಲ್ಲಿ ಖೇರಿ ಚಟ್ನಿ ಅಂತ ಕರೀತಾರೆ. ಖೇರಿ ಅಂದ್ರೆ ರಾ ಮಾವಿನಕಾಯಿ. ಓಕೆ, ಮಾವಿನಕಾಯಿ. ಸೊ ಇದನ್ನ ಮಾಡೋದು ಹೇಗೆ ಅಂತ ಸುಮ್ಮನೆ ಹಾಗೆ ಹೇಳ್ತೀನಿ, ನೀವು ಅದನ್ನ ಮಾಡಬೇಕು. ಫಸ್ಟು ಮಾವಿನಕಾಯಿ ತೆಕ್ಕೋಬೇಕು, ತುದಿ ಇರುತ್ತಲ್ಲ ಹಾಲಿಂದು, ಅದು ಕಟ್ ಮಾಡಬೇಕು. ಆಮೇಲೆ ಸಿಪ್ಪೆ ಸ್ಕ್ರೇಪ್ ಮಾಡಬೇಕು. ಸಿಪ್ಪೆ ಇಲ್ಲಿರೋ ಮಾವಿನಕಾಯಿ ಇರುತ್ತಲ್ಲ ಅದನ್ನ ತುರ್ಕೋಬೇಕು. ಒಂದು ಬೌಲಲ್ಲಿ ಇಟ್ಕೊಳ್ಳಿ, ಆಯ್ತಾ? ಆಮೇಲೆ ಒಂದು ಬಾಂಡ್ಲೆಗೆ ಒಂಚೂರು ಎಣ್ಣೆ ಹಾಕಿ, ಆ ಎಣ್ಣೆಗೆ ಶಾಹಿ ಜೀರಾ ಹಾಕ್ಬೇಕು. ಶಾಹಿ ಜೀರಾ ಅಂದ್ರೆ ಕಪ್ಪಗಿರುತ್ತೆ ಜೀರಾ, ಸ್ವಲ್ಪ ಫ್ರೈ ಆಗಿರುತ್ತೆ ಅದು. ಶಾಹಿ ಜೀರಾ ಹಾಕಿ ಅದನ್ನ, ಆಮೇಲೆ ಸಾಂಫ್ ಹಾಕ್ಬೇಕು, ಒಂದ್ ಸ್ವಲ್ಪ ಮೆಂತ್ಯದ ಕಾಳು ಹಾಕ್ಬೇಕು, ಫ್ರೈ ಮಾಡ್ಬೇಕು. ಮೆಂತ್ಯದ ಕಾಳು ಫ್ರೈ ಮಾಡ್ಬೇಕು. ಇದಾದ್ಮೇಲೆ ನೀವು ಈ ಮಾವಿನಕಾಯಿನ ಅದಕ್ಕೆ ಹಾಕ್ಬೇಕು. ಮಾವಿನಕಾಯಿ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಚಿಲ್ಲಿ ಪೌಡ್ರು, ಜೀರಾ ಪೌಡ್ರು, ಪೆಪ್ಪರ್ ಪೌಡ್ರು, ಸಾಲ್ಟು ಕರೆಕ್ಟ್ ಪ್ರಪೋರ್ಷನ್ಸ್ ಅಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಬಿಟ್ಕೊಂಡ್ಮೇಲೆ ಅದನ್ನ ಆಫ್ ಮಾಡಬೇಕು. ಅದಕ್ಕೆ ಖೇರಿ ಚಟ್ನಿ ಅಂತ ಕರೀತಾರೆ. ಓಕೆ, ಇದು ಬಹಳ ಈಸಿಯಾಗಿ ಮಾಡೋದು.
ಇದಕ್ಕೆ ನಾವು ನಿಮ್ಗೆ ಕೊಡೋಕೆ ಅವಕಾಶ ಕೇವಲ 10 ನಿಮಿಷ. 10 ನಿಮಿಷನಾ? ಐ ಆಲ್ ರೆಡಿ? 1 2 3. ಐ ಬಿಲೀವ್ ಇನ್ ಹೆಲ್ದಿ ಕಾಂಪಿಟಿಷನ್. ಈಗ ಏನೋ ಕನ್ನಿಂಗ್ ನೇಚರ್ ಇಟ್ಕೊಂಡು ಏನೋ ಒಂದು ಅಯ್ಯೋ ನಾನು ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ. ದೇರ್ ಇಸ್ ನೋ ಪಾಯಿಂಟ್ ಇನ್ ಆಲ್ ದಟ್. ಗೆದ್ರೆ ಆನೆಸ್ಟ್ ಆಗಿ ಗೆಲ್ಬೇಕು. ಐ ಬಿಲೀವ್ ಇನ್ ದಟ್ ಪಾಲಿಸಿ. ಸೆಕೆಂಡ್ ಟಾಸ್ಕ್ ಅಲ್ಲಿ ಮ್ಯಾಂಗೋ ಚಟ್ನಿ ಅಂತ ಹೇಳಿದ್ರು, ಬಿಕಾಸ್ ಅವ್ರು ಹೇಳಿದ್ರು ಗ್ರೇಟೆಡ್ ಮಾಡಿ ಅಂತ ಹೇಳಿದ್ರು. ಒಬ್ಬೊಬ್ರು ಸೆಕೆಂಡ್ ಟಾಸ್ಕ್ ಅಲ್ಲಿ ಮ್ಯಾಂಗೋ ಚಟ್ನಿ ಅಂತ ಮಾಡ್ಬೇಕಂತ ಹೇಳಿದ್ರು, ಬಿಕಾಸ್ ಅವ್ರು ಹೇಳಿದ್ರು ಗ್ರೇಟೆಡ್ ಮಾಡಿ ಅಂತ ಹೇಳಿದ್ರು. ಒಬ್ಬೊಬ್ರು 20 ಆಲ್ವೇಸ್ ತರಲೆ ಮಾಧುರ್ಯ. ಮಾವಿನಕಾಯಿ ತಿಂತೀರಮ್ಮ? ನಂಗೆ ಭಾರಿ ಇಷ್ಟ. ಆದರೆ ಅಲ್ಲಿ ನೋವು ಬಂದ್ಬಿಡುತ್ತೆ ಸ್ವಲ್ಪ ಜಾಸ್ತಿ ತಿಂದಾಗ. ಇವಾಗಲೇ ಸ್ವಲ್ಪ ತೀರಾ ಟೆಂಪ್ಟಿಂಗ್ ಆಗಿದೆ. ಅಂದರೆ ಏನು ಮಾಡೋದು? ಮುಗಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಸ್ವಲ್ಪ ಉಪ್ಪು ಕಮ್ಮಿ. ನನ್ನಿಂದ ಉಪ್ಪಿಲ್ಲ, ಅದಕ್ಕೆ ನಮ್ಮ ಮಾಮನ ಹತ್ರ ಇಸ್ಕೊಂತಾ ಇದ್ದೀನಿ. ಸ್ವಲ್ಪ ಇಡು. ಓಕೆ, ಅದಕ್ಕೆ ನೀವು ಮೈಸೂರು ಪಾಕಲ್ಲಿ ಜ್ಯೂಸ್ ಮಾಡಿದ್ದು ಫಸ್ಟ್. ಅಯ್ಯೋ ಯಪ್ಪ, ಏನೋ ಐಡಿಯಾ ಬಂತ್ರಿ ನೀವು ಹೇಳಿದ್ದು. ಅದು ಮಾಡಿದ್ರೆ ನೀವು ಇಲ್ಲಿ ತನಕ ಬರ್ತಾ ಇರಲಿಲ್ಲ, ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಗೊತ್ತಾಯ್ತು. 5 4 3 2 1 hands up. ಮಾಧುರ್ಯ ತಗೊಂಬಮ್ಮ. ಒಳ್ಳೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಟೇಸ್ಟ್ ಕೊಟ್ಟಿದ್ರಾ, ಮಜಾ ಬರ್ತಾ ಇದೆ. ಮುಗೆ ಮಜಾ ಬಂತು. ಮಿಸ್ಟರ್ CK ಚಂದ್ರು, ವೈ ಡೋಂಟ್ ಯು ಗಿವ್ ಯುವರ್ ಒಪಿನಿಯನ್ ಪ್ಲೀಸ್? ಎಲ್ಲರೂ ಚೆನ್ನಾಗಿ ಮಾಡಿದ್ರ. ಸ್ವಲ್ಪದ್ರಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಆಸ್ಕ್ ಶಿಲ್ಪ ವಾಟ್ ವೆಂಟ್ ರಾಂಗ್? ಇದನ್ನ ಚಟ್ನಿ ಅಂತ ಯಾರು ಹೇಳ್ತಾರಮ್ಮ? ನೀವೇನ್ ಮಾಡಿದ್ರ ಅಂದ್ರೆ ಮಾವಿನಕಾಯಿನ ತುರಿದ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಕರೆದ್ಬಿಟ್ಟಿದ್ದೀರಾ. ಅಂಡ್ ಎಷ್ಟು ಕರೆದಿದ್ದೀರಾ ಅಂದ್ರೆ ಸೀದೋಗೋಷ್ಟು ಕರೆದ್ಬಿಟ್ಟಿದ್ದೀರಾ ನೀವು. I don't know what to call this. I don't call this chutney. I'm very sorry. ಮಾಧುರ್ಯ, ಮೆಂತ್ಯ ಒಂಚೂರು ಜಾಸ್ತಿ ಆಯ್ತು. ಕರೆಕ್ಟ್ 2 ಕಾಳು ಹಾಕಿತ್ತು. ನನಗೊಂದು ಸಿಕ್ತು, ಅವ್ರಿಗೊಂದು ಸಿಕ್ತು. ಕರೆಕ್ಟ್ 2 ಕಾಳು ಅಂತಾಳೆ. ಈಗ 3ನೇ ಕಾಳಿಲ್ಲಿದೆ. ಅದು ಸ್ಪೂನ್ಗೆ ಒಂದೊಂದು ಕಾಳು ಸಿಗುತ್ತೆ ಅಂತ. ಅದು ಕರೆಕ್ಟಾಗಿ ಒಂದೊಂದೇ ಕಾಳು. ನೀನ್ 2 ಕಾಳಿಂದ ಅಲ್ಲ ನಮ್ಮ 3ನೇ ಕಾಳು ನಾನು ತೆಗೆದ್ನಾ? ಸಿಕ್ಕಿರ್ಬೇಕು. ಇವಾಗ ಇನ್ನೊಂದು 4 ತೆಗಿತೀವಿ. ಕಾಲ್ ಸಿಕ್ಕಿರ್ಬೇಕು. ಅತ್ತೆ ಇಲ್ಲದೆ ತಿನ್ನಿ. ಅದಿಲ್ದಿರ ತಿನ್ನಲ್ಲ. ಇವಾಗ ಚೆನ್ನಾಗಿದೆ ಟೇಸ್ಟ್, ಹೇಳಿದ್ನಲ್ಲ. ಹಾ, ಟಾಟಾಯ್ಸ್. ಸುಪ್ರಿಯಾ, ಇನ್ನೊಂಚೂರು ಖಾರ ಬೇಕಾಗಿದೆ. ಅದರ್ವೈಸ್ ಟೆಕ್ಸ್ಚರು ಅದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿದ್ರೆ ಮ್ಯಾಂಗೋ ಹುಳಿಗೋದು ಬ್ಯಾಲೆನ್ಸ್ ಆಗಿರೋದು. ಅರ್ಥ ಆಗ್ತಿದ್ಯಾ ಮಿಸ್ಟರ್ ಡಾನ್ಸ್ ಮಾಸ್ಟರ್? ಜಂಪಿಂಗ್ ಜಾಕ್. ಇಲ್ಲೂ ಕೂಡ ಸ್ವಲ್ಪ ಸಾಂಫಿನ ಘಮ ಜಾಸ್ತಿ. ಬಡೆ ಸಾಫ್ ಅಂದ್ಬಿಟ್ಟು ಬಡೆ ಕೈಯಲ್ಲಿ ಹಾಕ್ಬಾರ್ದು ಸಾಂಫ್ನ. ಓಕೆ, ಪಾಯಿಂಟ್ಸ್ 8 ಇಬ್ಬರಿಗೆ ಬಂದಿದೆ, 7 ಒಬ್ಬರಿಗೆ ಬಂದಿದೆ, 5 ಒಬ್ಬರಿಗೆ ಬಂದಿದೆ. ಯಾರು ಅಂತ ನಾವ್ ಹೇಳಲ್ಲ. ಓಕೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿ ಅಂತ ಮುಂದಿನ ಸುತ್ತು ಮುಗಿದ್ಮೇಲೆ ಹೇಳ್ತೀವಿ. ಈಗ 3ನೇ ಸುತ್ಕೋಣ. ನೀವೆಲ್ಲ ತಯಾರಿದ್ರೆ ಆರ್ ಯು ಆಲ್ ರೆಡಿ ಫಾರ್ ದ ಥರ್ಡ್ ರೌಂಡ್? 1 2 3. ಈಗ 3ನೇ ಸುತ್ತಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಇವತ್ತಿನ ರಾಜಸ್ಥಾನ್ ಸ್ಪೆಷಲ್ ನಾರ್ ಕಿಚನ್ ಕಿಲಾಡಿಗಳು ಕಾರ್ಯಕ್ರಮಕ್ಕೆ 2 ಅತಿಥಿಗಳು ಬಂದಿದ್ದಾರೆ. ಇವರು ಮೂಲಭೂತವಾಗಿ ರಾಜಸ್ಥಾನಿಗಳು. ಸೊ ಈಗ ಅವರು ಬರ್ತಾರೆ ಇಲ್ಲಿಗೆ. ಅವ್ರು ಬಂದು ನಮ್ ಜೊತೆ ಸೇರ್ಕೊಂಡು ಜಡ್ಜ್ ಮಾಡ್ತಾರೆ. ಓಕೆ, ಈಗ ನಮ್ಮ ಗೆಸ್ಟ್ ನ ಇನ್ವೈಟ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಪ್ರವೀಣ್ ಜೈನ್ ಅಂಡ್ ಸಂಗೀತಾ ಜೈನ್. ಪ್ರವೀಣ್ ಜೈನ್ ಅವರು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 23 years. 23 ವರ್ಷ ಆಯ್ತಾ? ನನಗಾಗ 1 ವರ್ಷ ಆಗಿತ್ತು. ನೀವು ಸಂಗೀತ ಅವರೇ? ನಾನು 2 ವರ್ಷದ ಮಗು ಇಲ್ಲಿ ಬಂದಾಗ. ಹಾಗಾಗಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. 1 ರೌಂಡ್ ಆಫ್ ಅಪ್ಲಾಸ್ ಫಾರ್ ಅವರ್ ಗೆಸ್ಟ್. ಸೊ ಇವತ್ತು ನೀವು ಮಾಡಬೇಕಾಗಿರೋ ಐಟಮ್ಗಳೇನಪ್ಪ ಅಂದ್ರೆ, ಒಂದು ಸಿಂಪಲ್ ಬೇಸಿಕ್ ರಾಜಸ್ಥಾನಿ ಮೀಲ್ ಮಾಡಬೇಕು. ರಾಜಸ್ಥಾನಲ್ಲಿ ಕಡಿ ಪಕೋಡಿ ಬಹಳ ಫೇಮಸ್, ಕರೆಕ್ಟಾ? ಕಡಿ ಪಕೋಡಿ ಅಂತ ಮಾಡ್ತಾರೆ. ಆಮೇಲೆ
ಒಂದು ಪೂರಿ ಮಾಡಬೇಕು. ಪೂರಿ ತಿನ್ನಕ್ಕೆ ಒಂದು ರಾಜಸ್ಥಾನಿ ಸಬ್ಜಿ ಮಾಡಬೇಕು. ಮೂರೇ ಐಟಮ್. ಓಕೆ, ಕಡಿ ಪಕೋಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕಡಿ ಅಂದ್ರೆ ಮಜ್ಜಿಗೆ ಹುಡಿ, ಮೊಸರು. ಪಕೋಡಿ ಅಂದ್ರೆ ಪಕೋಡ. ಸೊ ನಿಮಗೆ ಒಂದು ಕಪ್ಪು ಕಡಲೆ ಹಿಟ್ಟು ಕೊಟ್ಟಿದ್ದಾರೆ. ಆ ಕಡಲೆ ಹಿಟ್ಟಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಾಕಿ, ಹಿಂಗ್ ಒಂದ್ ಸ್ವಲ್ಪ ಹಾಕಿ, ಸಾಧ್ಯವಾದ್ರೆ ಒಂಚೂರು ಚಿಲ್ಲಿ ಪೌಡರ್ ಹಾಕಿ ನೀರಾಗಿ ಕಲಸಿ ಪಕೋಡ ತರ ಕರಿಬೇಕು. ಅದನ್ನ ಕಿತ್ ಬಜ್ಜಿ ಮಾಡ್ತಾರೆ ಗೊತ್ತಾ, ಹಂಗಿರ್ಬೇಕದು. ಇಟ್ ಶುಡ್ ನಾಟ್ ಬಿ ರೌಂಡ್. ಕಿತ್ ಹಾಕ್ತಾರಲ್ಲ, ಹಂಗಿರ್ಬೇಕದು. ಧಾರವಾಡ ಭಾಷೆ. ಸೊ ಫಸ್ಟ್ ಪಕೋಡ ಕರ್ಕೋಬೇಕು. ಆಮೇಲೆ ಮೊಸರು ತಗೊಳ್ಳಿ. ಮೊಸರಿಗೆ 2 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿ, ಒಂಚೂರು ಅರಿಶಿನ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಕಡೀರಿ. ಅದೊಂದ್ ಕಡೆ ಇಡಿ. ಎಣ್ಣೆ ಕಾಯಿಸ್ಕೊಳ್ಳಿ. ಆ ಎಣ್ಣೆಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಅದಕ್ಕೆ ನೀವು ಶುಂಠಿ ಮತ್ತೆ ಈರುಳ್ಳಿ, ಶುಂಠಿ ತುರ್ದು ಹಾಕ್ಬೇಕು, ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಾಕ್ಬೇಕು. ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಬೇಕು. ಫ್ರೈ ಮಾಡಿದ್ಮೇಲೆ ಈ ಮೊಸರು ಕಡಿದಿದ್ರಲ್ಲ ಅದನ್ನ ಅದಕ್ಕೆ ಹಾಕ್ಬೇಕು. ಚೆನ್ನಾಗಿ ಕುದಿಸ್ಬೇಕು, ಉಪ್ಪು ಹಾಕ್ಬೇಕು. ಚೆನ್ನಾಗಿ ಕುದ್ದ ಮೇಲೆ ಈ ಪಕೋಡ ಮಾಡಿರ್ತಾರಲ್ಲ ಆರಿಸ್ಬಿಟ್ಟು ಪಕೋಡನ ಅದಕ್ಕೆ ಹಾಕ್ಬೇಕು. ಸಿಂಪಲ್. ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ಬಿಟ್ರೆ ಕರೆಕ್ಟಾ? ಹೌದು. ಆಲ್ಮೋಸ್ಟ್ ಹಂಗೆ ಅಲ್ವಾ? ಪೂರಿ ನಿಮ್ಗೆಲ್ಲ ಮಾಡಕ್ ಗೊತ್ತು, ಅದನ್ನ ನಾನು ಹೇಳ್ಕೊಡಲ್ಲ. ಗೋಧಿ ಹಿಟ್ಟು ಕಲ್ಸ್ಕೊಳ್ಳೋದು, ಲಟ್ಸೋದು, ಅದನ್ನ ನಾನು ಡೀಟೇಲ್ ಆಗಿ ನೋಡಲ್ಲ. ಓಕೆ, ಪೂರಿ ಮಾಡ್ಬೇಕು. ಇಷ್ಟು ಮಾಡಕ್ಕೆ ನಾವು ನಿಮಗೆ ಕೊಡೋದು ಜಸ್ಟ್ 20 minutes. ಓಕೆ, ಆರ್ ಯು ಆಲ್ ರೆಡಿ? 1 2 3. Your time starts now. ಫೈನಲ್ ರೌಂಡ್ ಅಲ್ಲಿ ಇವ್ರು ಬರೀ 20 minutes ಕೊಟ್ಬಿಟ್ಟು ಪೂರಿ, ಸಬ್ಜಿ, ಮೊಸರು ಬಜ್ಜಿ ತರ ಮಾಡ್ತಾರಲ್ಲ ಅದು ಪಕೋಡ 4 ತರ ಮಾಡ್ಬಿಟ್ಟು, ಅಯ್ಯಪ್ಪ ನಂಗಂತೂ ಸಾಧ್ಯನೇ ಆಗಿಲ್ಲ ಅದು. minutes ಅಲ್ಲಿ ಒಂದು ಪೂರಿ, ಒಂದಕ್ಕೆ ಹೋಗುವಂಥ ಸಬ್ಜಿ, ಅದ್ರ ಜೊತೆಗೆ ಕಡಿ ಪಕೋಡ. ನನಗೆ ಫುಲ್ಲು ಟೆನ್ಷನ್ ಶುರುವಾಗೋಯ್ತು. ಈಗ ಮಲ್ಟಿ ಟಾಸ್ಕಿಂಗ್ ಎಷ್ಟು ಅಂತ ಮಲ್ಟಿ ಟಾಸ್ಕ್ ಮಾಡೋಕ್ಕಾಗುತ್ತೆ? ಎಲ್ಲೋ ಏನೋ ಒಂದು ಮರ್ತೋಗ್ತೀವಿ. ಏನೋ ನಾನು ಎಷ್ಟು ಓಡಾಡಿದ್ದೀನಿ ಗೊತ್ತಾ? ಅಟ್ಲೀಸ್ಟ್ ಒಂದು 200 grams ಕಮ್ಮಿ ಆಗಿರ್ತೀನಿ. ತರಕಾರಿ ಬೇಗ ಕಟ್ಟಿದ್ಯಾ? ಟೆನ್ಷನ್ ಅಲ್ಲಿ ಕೊನೆಯಲ್ಲಿ ಕಟ್ ಮಾಡಿದ್ರೆ ಕೈ ಕುಯ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಫಸ್ಟೇ ಕಟ್ ಮಾಡಿ. ಏನು ಬುದ್ಧಿ ಇವ್ರಿಗೆ? ಟೆನ್ಷನ್ ಅಲ್ಲಿ ಆಮೇಲೆ ಕಟ್ ಮಾಡಿದ್ರೆ ಕೈ ಕುಯ್ಕೊಂಡ್ಬಿಡ್ತೀವಿ, ಮೊದಲೇ ಕಟ್ ಮಾಡ್ಕೊಂಡು. ಹಂಗೆ ಒಂದು ಹಾಡು ಹೇಳ್ಕೊಂಡು ಕೆಲಸ ಮಾಡಮ್ಮ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ. ಸುಮಧುರ ಗಾನ ನೀವ್ ಯಾವ್ದಾದ್ರು ಹೇಳಿ, ಅದನ್ನ ಹಾಡ್ತೀನಿ. ಕೋಲಮಂಡೆ ಜಂಗಮ ದೇವ ಹಾಡು. ಕೋಲಮಂಡೆ ಜಂಗಮ ದೇವ ದಯವಿಟ್ಟು ಗಮನಿಸಿ, ಆದಿರಿ ಅಲ್ಲೇ ಸಿಕ್ಕರು, ದಯವಿಟ್ಟು ಅಲ್ಲೇ ನಿಲ್ಸಿ ಒಂದ್ 3 ಹಾಡು ಹಾಡಿಸ್ಬೇಕು ಅಂತ ನಾನು ಎಲ್ಲರ ಹತ್ರನೂ ಕೇಳ್ಬೋದು. ಫಸ್ಟ್ 10 minutes ವರೆಗೂ ನಾನು ಬರೀ ಪ್ರಿಪ್ರೇಷನ್ನೇ ಮಾಡ್ತಾ ಇದ್ದೀನಿ. ನನ್ ಆಫ್ ಮೈ ಐಟಮ್ಸ್ ಕುಕ್ಡ್. ನಂಗೆ ಟೆನ್ಷನ್ ಆಗ್ತಾ ಇತ್ತು ತುಂಬ. ಆಮೇಲೆ ಸರಿ ಬೇಗ ಪಕೋಡಕ್ಕೆಲ್ಲ ಕಲ್ಸ್ಕೊಂಡೆ, ಪಕೋಡ ಮಾಡಿಬಿಟ್ಟೆ. ಅಲ್ಲ, ನನಗೊಂದು ಅರ್ಥ ಆಗಲ್ಲ ಶಿಲ್ಪಾ. ಕೇರಳ ಎಪಿಸೋಡ್ ಅಲ್ಲಿ ಕೇಳಿದವ್ರ ತರನೇ ಕಾಣಿಸ್ತ್ಯಾ, ಪಂಜಾಬಿ ಡ್ರೆಸ್ ಹಾಕೊಂಡ್ರೆ ಪಂಜಾಬಿ ಅವ್ರ ತರನೇ ಕಾಣಿಸ್ತ್ಯಾ, ಅರೇಬಿಯನ್ ಡ್ರೆಸ್ ಹಾಕೊಂಡ್ರೆ ಸೇಮ್ ಅವ್ರ ತರನೇ ಕಾಣಿಸೋದು. ಹೆಂಗಿದು? ಸಿಂಗ್ ಒಂದು ಸಾಂಗ್. ವಿತ್ ಸಾಂಗ್ ಸಮಥಿಂಗ್ ಪೆಪ್ಪಿ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಛೋಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ, ಆ ಪೋಲಿ ಜಾನಿ ಜೇನನು ನೋಡಿ ನೀವು ನಾಚಿರಿ, ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ, ಪಿಕ್ಚರ್ ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು, ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ.
ಪಕೋಡ ಥರ ಇರಬಾರ್ದು, ಇಟ್ ಡಿಫ್ರೆಂಟ್ ಶೇಪ್ ಇರಬೇಕು, ನಾರ್ಮಲಾಗಿ ನಾವು ಮಾಡೋ ಥರ ಅಂತ. ಅದಕ್ಕೊಂದು ಕಡಾಯಿ ಥರ ಮೊಸರಲ್ಲಿ ಮಾಡಿಬಿಟ್ಟು ಇದು ಅದಕ್ಕೆ ಹಾಕ್ಬಿಡ್ಬೇಕು ಅಂತ ಹೇಳಿದರು. ಅದು ಒಂದು ಕೊಟ್ಟರು. ತಿರ್ಗಾ ಒಂದು ಸೆಮಿ ಗ್ರೇವಿ ಥರ ಮಾಡಬೇಕು, ಯಾಕಂದರೆ ಪೂರಿ ಮಾಡಿ ಅದಕ್ಕೆ ಸೆಮಿ ಗ್ರೇವಿ ಮಾಡಬೇಕು ಅಂತಂದರು. ಟೇಸ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿನೇ ಗೊತ್ತಿಲ್ಲ ಹೆಂಗಿರ್ಬೇಕು ಅಂತ. ಹಾಕಿದ ತಕ್ಷಣ ದಪ್ಪ ಆಗ್ಬಿಡ್ತು. ತೆಳ್ಳಗಾಗಬೇಕು ಅಂತ ವಾಪಸ್ ನೇರ ಹಾಕಿದ್ರೆ ನಂಗಂತೂ ಸಖತ್ ಕನ್ಫ್ಯೂಸ್ ಆಗೋಯ್ತು. ಪಕೋಡ ಕಡಿ ಮಾಡಿ ಮುಗಿಸ್ಬಿಟ್ಟೆ. ಕೊನೆಯಲ್ಲಿ ಐ ಫಿನಿಶ್ಡ್ ಸಬ್ಜಿ. ನೋಡಿದ್ರೆ ನಾನೇ ಫಸ್ಟ್ ಮುಗಿಸಿದ್ದೀನಿ ಎಲ್ರಿಗಿಂತ. ಐ ವಾಸ್ ಲೈಕ್ ಢನ್ 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 ಢನ್. ಇದೇನ್ರಿ ಇನ್ನ ಪೂರಿ ಮಾಡಿದ? ಪುರಿ ಒಂದಾದ್ರೂ ಬಜ್ಜಿ ಆಗಿದೆಯಲ್ಲ. ಪೂರಿ ಒಂದಾದ್ರೂ ಟೈಮ್ ಬೇಡ, ಅದಕ್ಕೆ ಟೈಮ್ ಆಗ್ತಿದೆ. ಸೆಕೆಂಡ್ಗಳು. ಒಂದು ಎಕ್ಸ್ಟ್ರಾ ಪೂರಿ ಇತ್ತು, ಆರಾಮಾಗಿ ತಿಂತಾ ಇದ್ದೆ ನಾನು. ಕರೆಕ್ಟಾಗಿ ಟೈಮ್ ಮುಗಿಯೋಷ್ಟೇ ಲಾಸ್ಟ್ ಬೈಟು. ಸೊ ಜನ ನೋಡ್ಬಿಟ್ರು. Five, 4, 3, 2, 1, hands up. ನಾಗರಾಜ್ ಸಾಮಾನೆ. ಸುಪ್ರಿಯಂ ತಗೊಂಬಮ್ಮ. ಎವರ್ ಸ್ಮೈಲಿಂಗ್ ಬ್ಯೂಟಿಫುಲ್ ಶಿಲ್ಪ ಬಾಮ್ಮ. ಮಾಧುರ್ಯಾನಿ ಬಾರೆ. ಸಂಗೀತ ಮೇಡಮ್, ಪ್ರವೀಣ್ ಸರ್, ಹೆಂಗಿತ್ತು ಇದು? ರಾಜಸ್ಥಾನಿ ಐಟಮ್ ತರ ಅನ್ನಿಸ್ತಾನಾರು? ಟ್ರೈ ಮಾಡಿದ್ರು. ಹಾ, ಅಂದ್ರೆ ಸೌತ್ ಇಂಡಿಯನ್ ಸ್ವಲ್ಪ ಮಿಕ್ಸ್ ಬಂದಿದೆ. ಸೌತ್ ಇಂಡಿಯನ್ ಸ್ವಲ್ಪ ಮಿಕ್ಸ್ ಬಂದಿದ್ಯಾ? ಹೌದು. ನಿಮ್ಗದು ಗೊತ್ತಾಗ್ಬಿಡುತ್ತೆ, ನಮ್ಗಷ್ಟು ಗೊತ್ತಾಗಲ್ಲ. ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು ನಮ್ಮ ಕಾರ್ಯಕ್ರಮಕ್ಕೆ. ಇವರೆಲ್ಲರೂ ಕರೆಕ್ಟ್ ಆಗಿ ಪ್ರಯತ್ನ ಮಾಡಿದ್ರೆ ರಾಜಸ್ಥಾನಿ ಐಟಮ್ ತರ ಮಾಡಕ್ ಸಾಧ್ಯ ಮಾಡ್ಬೋದಲ್ವಾ? ಸುಮಾರು ಮಾಡ್ಬೋದ್ರೆ ಟ್ರೈ ಮಾಡಿದ್ರೆ ಆಗತ್ತೆ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಸಂತೋಷ. ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ಅವರ್ ಸ್ಪೆಷಲ್ ಗೆಸ್ಟ್. ಇದೇನು ಅಂಗಡಿ ಓಪನ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಅವ್ರಿಗೆಲ್ಲ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಿಲ್ಲ, ಎಲಿಮಿನೇಟ್ ಆಗ್ತೀವೋ ಟ್ರಾಫಿಕ್ ಹೋಗ್ತೀವೋ ಅಂತ ಗೊತ್ತಿಲ್ಲ. ಫುಲ್ ಟೆನ್ಷನ್ ಇದೆ ಎಲ್ಲರ ಮುಖದಲ್ಲೂ. ಅದಕ್ಕೆ ಅವ್ರ ಟೆನ್ಷನ್ ಕಡಿಮೆ ಮಾಡೋದಕ್ಕೆ ಕ್ವಾಲಿಟೀಸ್ ಐಸ್ ಕ್ರೀಮ್ ಯೂಸ್ ಮಾಡಿ ಒಂದು ಸ್ಪೆಷಲ್ ಸಂಡೇ ಮಾಡ್ಕೊ. ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ ಯೂಸ್ ಮಾಡಿ. ನಾನು ಟೆನ್ಷನ್ ಕಮ್ಮಿ ಆಗೋದಕ್ಕೆ ನೀವೆಲ್ಲಿ ಡ್ಯಾನ್ಸ್ ಗೀನ್ಸ್ ಮತ್ತೆ ಮಾಡ್ತೀರಾ ಅಂತ ಭಯ ಆಗಿತ್ತು. ನನಗ್ ಟೆನ್ಷನ್ ಜಾಸ್ತಿ ಆಗ್ತಾ ಇರೋದು ಅವಾಗ. ಯಾವಾಗಲೂ ಅಷ್ಟೇ, ತುಂಬಾ ಟೆನ್ಷನ್ ಆದಾಗ, ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ, ರೆಸ್ಟ್ಲೆಸ್ ಆಗ್ಬಿಟ್ಟಾಗ, ಕಂಗಾಲ್ ಆಗ್ಬಿಟ್ಟಾಗ ಒಂದು ಕ್ವಾಲಿಟೀಸ್ ವಾಲ್ಸ್ ಐಸ್ ಕ್ರೀಮ್ ತಿಂದ್ಬಿಟ್ರೆ ಹಾಗೆ ತಣ್ಣಗಾಗ್ಬಿಡುತ್ತೆ ಮೈಂಡು ಮನಸ್ಸು ಎಲ್ಲ. ಹೇಳ್ಕೊಡಿ ಹೆಂಗೆ. ಈಗ ಒಂದು ಕ್ವಾಲಿಟಿ ವಾಲ್ಸ್ ಕುಕಿ ಅಂಡ್ ಕ್ರೀಮ್ ಇಂದ ಐಸ್ ಕ್ರೀಮ್ ಇಂದ ನಿಮ್ಗೊಂದು ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀನಿ. ನೀವು ಇದನ್ನೆಲ್ಲ ತಿನ್ನಿ ಫಸ್ಟ್, ಆಮೇಲೆ ಮಾರ್ಕ್ಸ್ ಗೆಲ್ಲೋದು ಸೋಲೋದು ಎಲ್ಲ ಇದ್ದೇ ಇದೆ. ಓಕೆ, ಒಂದ್ ಸ್ಕೂಪ್ ಐಸ್ ಕ್ರೀಮ್ ತಗೋಬೇಕು, ಬೌಲ್ ಒಳಗೆ ಹಾಕೋಬೇಕು, ಅದಕ್ಕೆ ಸ್ಪೂನ್ ಇರ್ಬೇಕು, ಕೈಯಲ್ಲೇ ಗೋರ್ಕೊಂಡು ತಿಂದ್ಬಿಟ್ಟಿರ. ಹಿಂಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾಗರಾಜ್ ಸ್ಟೈಲ್. ನಮ್ ಸ್ಟೈಲ್ ಸರ್. ನಾಗರಾಜ್ ಸೈಡ್ ಹಿಂಗೆ ನಾಗರಾಜ್ಗೂ ಬೌಲೆಲ್ಲ ಕೊಡ್ತೀರಾ, ಕೈಗೆ ಹಾಕ್ಬಿಡ್ತೀರಾ? ಹೇಳಿ ಪಾಯಿಂಟ್ಸು. ಪಂಚಭೂತ ಅಮೃತ. ಹೌದು ಸರ್, ಹೌದು ಸರ್. ಇದ್ರ ಮೇಲೆ ನಾವು ಹಾಟ್ ಚಾಕ್ಲೇಟ್ ಸಾಸ್ ಹಾಕ್ಬೇಕು. ಇದ್ರ ಮೇಲೆ ವಿಪ್ಡ್ ಕ್ರೀಮ್ ಹಾಕ್ಬೇಕು, ನಟ್ಸ್ ಹಾಕ್ಬೇಕು ಅದ್ರ ಮೇಲೆ.
ಹೇಳ್ತಾರೆ ಅಂದ್ರೆ ಕ್ಲಾರಿಟಿ ವಾಲ್ಸ್ ಐಸ್ ಕ್ರೀಮ್. ಓಕೆ, ಕಮ್ ಬ್ಯಾಕ್ ಟು ಬಿಸ್ನೆಸ್. ನಿಮ್ಮ ಡಿಶ್ ಅನ್ನ ಟೇಸ್ಟ್ ಮಾಡಿದೀವಿ. ಬಂದಿದಂತ ಗೆಸ್ಟ್ ಅವರ ಪಾಯಿಂಟ್ಸ್ ಗಳನ್ನ, ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ನಮಗೆ. ಅದನ್ನ ಬರ್ಕೊಂಡಿದೀವಿ. ನಾವಿಬ್ರು ನಮ್ಮ ಪಾಯಿಂಟ್ಸ್ ಅನ್ನ ಬರ್ಕೊಂಡಿದೀವಿ. ಸೊ ಟೋಟಲ್ ಮಾಡಿ ವಿ ಹ್ಯಾವ್ ಗಿವನ್ ಯು ದ ಪಾಯಿಂಟ್ಸ್. 50 ಪಾಯಿಂಟ್ಗಳಲ್ಲಿ ಯಾರು ಎಷ್ಟು ಗಳಿಸಿದ್ದಾರೆ ಅನ್ನೋದು ಇಲ್ಲಿ ಸೀಲ್ ಆಗೋಗಿದೆ. ಕಡೆ ಸುತ್ತಲ್ಲಿ ನಾನು ನಿಮ್ಗೆ ಕಡಿ ಪಕೋಡಿ ಮಾಡಿ ಅಂತ ಹೇಳಿದೆ. ಕಡಿ ಅಂದ್ರೆ ಮಜ್ಜಿಗೆ ಹುಳಿ ಅಂತ ಹೇಳಿದೆ. ಹೆಂಗಿರುತ್ತೆ ಮಜ್ಜಿಗೆ ಹುಳಿ? ಆ ತರ ಇತ್ತ ನೀವೆಲ್ಲ ಮಾಡಿದ ಮಜ್ಜಿಗೆ ಹುಳಿ? ಅಂಡ್ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. 1 ಕಪ್ ಮೊಸರಿಗೆ 2 ಸ್ಪೂನು ಕಡಲೆ ಹಿಟ್ಟು ಹಾಕಿ, ಒಂದ್ ಸ್ವಲ್ಪ ಅರಿಶಿನ ಹಾಕಿ, ಉಪ್ಪು ಹಾಕಿ ಕಡೀರಿ ಅಂತ ಹೇಳಿದೆ. ಕಡ್ದು ಪಕ್ಕಕ್ಕಿಡಿ ಅಂತ ಹೇಳಿದೆ. ಎಷ್ಟು ಜನ ಹಂಗ್ ಮಾಡಿದ್ರಿ? ಪ್ರತಿ ಒಂದು ಡಿಶ್ದು 2 ಸಲ ಹೇಳಿದ್ದೀನಿ ನಾನು, ಪೂರಿ ಒಂದ್ ಬಿಟ್ಟು. ಆದ್ರೂ ನಾವ್ ಹೇಳ್ದಂಗೆ ಯಾರೂ ಮಾಡಲಿಲ್ಲ. ರಾಜಸ್ಥಾನಿ ಸಬ್ಜಿ ಮಾಡಿ ಅಂತ ಹೇಳಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದೀನಿ. ಗ್ರೇವಿ, ಸೆಮಿ ಗ್ರೇವಿ ಇರಬೇಕು ಅಂತ ಡ್ರೈ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇವರು ಎಕ್ಸ್ಪ್ಲೈನ್ ಮಾಡಿದೆ ಏನದು ಅವಿಯಲ್ ತರ ಆ ಕನ್ಸಿಸ್ಟೆನ್ಸಿ ಬರಬೇಕು ಅಂತ. ಅದು ಇಲ್ಲ. ಮಾರ್ಕ್ಸ್ ಕೊಟ್ಟಿದ್ದೀವಿ. ಮಾರ್ಕ್ಸ್ ನಾವು ಹೇಳ್ತಾರೆ. ಇದುವರೆಗೂ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳಿಲ್ಲ. ಟೋಟಲ್ ಮಾರ್ಕ್ಸ್ ಹೇಳ್ತೀವಿ. ಟೋಟಲ್ ಮಾರ್ಕ್ಸ್ ಟಾಪ್ ಅಲ್ಲಿರೋರು 44 ಮಾರ್ಕ್ಗಳನ್ನ ತಗೊಂಡಿದ್ದಾರೆ ಔಟ್ ಆಫ್ 50, 44 ಮಾರ್ಕ್ಸ್. ದಟ್ ಈಸ್ ಎಕ್ಸಲೆಂಟ್ ಮಾರ್ಕ್ಸ್. ಸೊ ಇವಾಗ ಹೇಳಿದಾಗ ಈ ಲೆವೆಲ್ ಬಂದಾಗ ನಮ್ಮ ಹತ್ರ 8 ಪಾಯಿಂಟ್ಸ್ 9 ಪಾಯಿಂಟ್ಸ್ ತಗೋಬೇಕು ಅಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಬಿಕಾಸ್ 4 ಜನರ ಒಂದು ಇದನ್ನ ಕಂಪೇರ್ ಮಾಡ್ತೀವಿ. ಆದ್ರೆ ಇವರು ಮಾಡಿರುವಂತಹ ಒಂದು ಡಿಶ್, ಲಾಸ್ಟ್ ಅಲ್ಲಿ ಕೊಟ್ಟಂತಹ ಡಿಶ್ ಅಲ್ಲಿ ನಾನು, ಚಂದ್ರನ, ಆಮೇಲೆ ನಮ್ಮ ಬಂದಿದ್ದಂತ ಗೆಸ್ಟ್ 3 ಜನ 9 ಮಾರ್ಕ್ ಕೊಟ್ಟಿದ್ವಿ. 44 ಮಾರ್ಕ್ಸ್ ನೀವು 4 ಜನರಲ್ಲಿ ಯಾರು ತಗೊಂಡಿರ್ಬೋದು? ಮೊದಲನೇ ಸುತ್ತಿನಲ್ಲಿ 9 ಅಂಕಗಳು, 2ನೇ ಸುತ್ತಿನಲ್ಲಿ 8 ಅಂಕಗಳು, ಕಡೆಯ ಸುತ್ತಿನಲ್ಲಿ 27 ಅಂಕಗಳು. ಟೋಟಲ್ ಆಫ್ 44, ಅ ಕ್ಲಿಯರ್ ಮೆಜಾರಿಟಿ. ಟಾಪ್ 5ಗೆ ಹೋಗ್ತಾ ಇರುವಂತಹ ವ್ಯಕ್ತಿ ಟಾಪ್ 5ಗೆ ಹೋಗ್ತಾ ಇರುವಂತಹ ವ್ಯಕ್ತಿ person going into the top 5, Nagraj. ರಾಜಸ್ಥಾನಿ ಸಬ್ಜಿ ಒಂದ್ ಬೇಕು ಅಂತ ಹೇಳಿದ್ನಲ್ಲ, ಬಹುಶಃ ನನ್ನ ಜೀವನದಲ್ಲಿ ನಾನ್ ತಿಂದಂತ ಒಳ್ಳೆ ಸಬ್ಜಿಗಳು ಅದೊಂದು. ಇಟ್ ವಾಸ್ ಸೋ ಬ್ಯೂಟಿಫುಲ್, ಸೂಪರ್. ಸೆಕೆಂಡ್ ಪ್ಲೇಸ್ ಅಲ್ಲಿರೋರು ಅಂದ್ರೆ ಇವತ್ತಿನ ಎಪಿಸೋಡಿನಲ್ಲಿ ಸೆಕೆಂಡ್ ಪ್ಲೇಸ್ ಇರೋರು 38 ಮಾರ್ಕ್ ತಗೊಂಡಿದ್ದಾರೆ. ಟಾಪ್ 5 ಅಲ್ಲಿ 3 ಜಾಗ ಫಿಲ್ ಆಗೋಗಿದೆ. ಓನ್ಲಿ 2. 38 ಪಾಯಿಂಟ್ಸ್ ಅಲ್ಲಿ 4ನೇ ಸ್ಥಾನ ತುಂಬ್ತಾ ಇರೋರು ಮಾಧುರ್ಯ. ಸುಮ್ನೆ ಯಾಕ್ರಿ ಹಿಂಗೆ ಅರ್ಧಂಬರ್ಧ ನನ್ನ ಹೆಸರು ಯಾಕೆ ಸ್ಟಾರ್ಟಿಂಗ್ ಕರಿಬೇಕು? ಒಳ್ಳೆ ಕತೆ ಇದು. 4th ಪ್ಲೇಸ್ ಕಡೆ 38 ಪಾಯಿಂಟ್ಸ್. ಸರಿ ಹೇಳಿ ನೀನೇ So congratulations, you have earned the 4th spot in our top 5. All the very best. ಆಯ್ತಾ? ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಿಮ್ ದೊಡ್ಡಪ್ಪ ಅಲ್ಲ, ಇವ್ರ ದೊಡ್ಡಪ್ಪ ಬಂದ್ರು ಎಲಿಮಿನೇಷನ್ ತಪ್ಸೋಕ್ಕಾಗಲ್ಲ. ಓಕೆ, ಆಲ್ ದ ಬೆಸ್ಟ್.
ಕನಸಲ್ಲೂ ನೆನೆಸಿರ್ಲಿಲ್ಲ ದಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಏನೆಲ್ಲ ಕೊಟ್ಟಿದ್ದಾರೆ, ಬಾರ್ಬಿಕ್ಯೂ, ಗ್ರಿಲ್, ನಾನು ಏನು ಮಾಡಿಲ್ಲ ಅಂತಾನೆ ಈಗ ಉಳಿದಿಲ್ಲ. ಜಸ್ಟ್ ಬೇಕಿಂಗ್ ಐಟಮ್ ಅಂತ ಉಳಿದಿದೆ, ಅದೊಂದೇ ಮಾಡಬೇಕು, ಎಲ್ಲ ನಮಗೆ ಬರುತ್ತೆ. ಉಳಿದಿರೋ ಇಬ್ಬರಲ್ಲಿ ಒಬ್ಬರು ಮುಂದಕ್ಕೆ ಹೋಗ್ತಾರೆ, ಒಬ್ಬರು ನಮ್ಮನ್ನ ಬಿಟ್ಟು ಹೋಗ್ತಾರೆ, ಅಷ್ಟೇ ಸಿಂಪಲ್. 35 ಒಬ್ಬರಿಗೆ, ಇನ್ನೊಬ್ಬರು ಮಾರ್ಕ್ ಹೇಳಲ್ಲ. ಸೊ ಬೋತ್ ಆಫ್ ಯು ಆರ್ ವಂಡರ್ಫುಲ್ ಸ್ಪೋರ್ಟ್ಸ್. ನೀವಿಬ್ಬರು ತುಂಬ ಒಂಥರ ನಮ್ಮ ಕಂಟೆಸ್ಟೆಂಟ್ಸ್ಗಳ ಜೊತೆ ಬೆರೆತ್ಕೊಂಡು, ನಮ್ಗಳ ಜೊತೆ ಬೆರೆತ್ಕೊಂಡು ತುಂಬಾನೇ ಒಂದು ಖುಷಿ ಕೊಟ್ಟಿದ್ದೀರಾ. ಅಡುಗೆಯಲ್ಲೂ ಕೂಡ ನಿಮ್ಮ ಒಂದು ಸ್ಕಿಲ್ ಏನಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಈಗ ಎಲಿಮಿನೇಟ್ ಯಾರಾಗಿರೋದು ಅಂತ ನಾನು ಹೇಳ್ತೀನಿ. ಸುಪ್ರಿಯಾ ಹೋಗ್ತಾರಾ, ಶಿಲ್ಪಾ ಹೋಗ್ತಾರಾ ಅಂತ ನಮಗೆ ಚಾಯ್ಸ್ ಕೊಟ್ಟಿದ್ರೆ. ಇಫ್ ಯು ಆರ್ ಎಲಿಮಿನೇಟೆಡ್, ಸಾರಿ, ಇಫ್ ಯು ಆರ್ ಎಲಿಮಿನೇಟೆಡ್ ಏನನ್ಸುತ್ತೆ? ಎಲಿಮಿನೇಟ್ ಆಗಿರೋ ಫ್ಯಾಕ್ಟ್ ಮರ್ತ್ಬಿಟ್ಟು ಇಷ್ಟು ದಿನ ಏನೇನ್ ಕಲ್ತ್ನೋ ಅದನ್ನ ಚೆರಿಶ್ ಮಾಡ್ತೀನಿ. ನಮ್ಮ ಬಗ್ಗೆ ನಮ್ಗೊಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ಅಡ್ಗೆ ಮಾಡಿದ್ರೆ, ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಚೆನ್ನಾಗತ್ತೆ ಅಂತ. ವೆರಿ ಗುಡ್. ಶಿಲ್ಪಾ, ಸೇಮ್ ಕ್ವೆಶ್ಚನ್. ಸೊ ಐ ಆಮ್ ಹ್ಯಾಪಿ ಸರ್, ಬಿಕಾಸ್ ನಾನು ಎಲಿಮಿನೇಟ್ ಆಗಿದ್ರು ಬೇಜಾರು ಮಾಡ್ಕೊಳ್ಳಲ್ಲ. ಐ ಆಮ್ ಹ್ಯಾಪಿ ಬಿಕಾಸ್ ಐ ಜಸ್ಟ್ ಟೇಕ್ ಇಟ್ ವೆರಿ ಸ್ಪೋರ್ಟಿವ್ಲಿ. ಇಷ್ಟು ಮಟ್ಟಿಗೆ ಬಂದಿದ್ದೀನಲ್ಲ, ಐ ಆಮ್ ಹ್ಯಾಪಿ ಫಾರ್ ದಟ್. ದ ಪರ್ಸನ್ ಹೂ ವಿಲ್ ಬಿ ಲೀವಿಂಗ್ ಅಸ್, ದ ಜರ್ನಿ ಆಫ್ ಕಿಚನ್ ಕಿಲಾಡಿ ಇಲ್ಲಿಗೆ ಮುಗಿಯುತ್ತೆ. ಅವ್ರು ಯಾರು ಅಂದ್ರೆ, ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಶಿಲ್ಪಾ. ಐ ನೋ ಸರ್. ಶಿಲ್ಪಾ ಗಾಟ್ ಎಲಿಮಿನೇಟೆಡ್. ತುಂಬಾ ಬೇಜಾರಾಯ್ತು, ಬಿಕಾಸ್ ಶಿ ಇಸ್ ಅ ವೆರಿ ಚೇರ್ಫುಲ್ ಪರ್ಸನ್. ಯಾವಾಗಲೂ ನಕ್ಕೊಂಡು ನನ್ನ ಸುಪ್ಪಿ ಅಂತ ಕರ್ಕೊಂಡು, ಇಟ್ ವಾಸ್ ವೆರಿ ನೈಸ್. ಲಾಸ್ಟ್ ಪರ್ಸನ್ ಇನ್ ಟಾಪ್ 5. ಲಾಸ್ಟ್ 100 ಜನರಲ್ಲಿ 5ಕ್ಕೆ ಬಂದವರು. 95 ಜನ ನಮ್ಮಿಬ್ಬರಿಗೆ ಹೆಂಗ್ ಶಾಪ್ ಆಗ್ತಿರ್ತಾರೆ ಗೊತ್ತಾ, ಇನ್ಕ್ಲೂಡಿಂಗ್ ಶಿಲ್ಪಾ. ಇಲ್ಲ, ಶಿ ಇಸ್ ಅ ಸ್ವೀಟ್ ಹಾರ್ಟ್. ಇಬ್ರು ಸೇರ್ಕೊಂಡು ನಮ್ಮನ್ನ ಎಲಿಮಿನೇಟ್ ಮಾಡ್ಬಿಟ್ರು. ಇರ್ಲಿ ಅವ್ರಿಗೆ ಓಕೆ, ಶಿಲ್ಪನ್ ಬಿಟ್ಟಾಗ 94 ಜನ ನಮ್ಗೆ ಹೆಂಗ್ ಶಾಪ್ ಆಗ್ತಿರ್ಬೇಡ, ಅದು ಗೊತ್ತಾ, ಅದ್ರ ಬಗ್ಗೆ ಯೋಚನೆ ಇದೆ ನಿಮ್ಗೆ. ಓಕೆ, ಎನಿವೇಸ್, ದಿಸ್ ಇಸ್ ದ ರೂಲ್ಸ್ ಆಫ್ ದ ಗೇಮ್. ನಾವೇನು ಮಾಡೋದಕ್ಕಾಗಲ್ಲ. ಕಾಂಪಿಟೇಷನ್ ಅಂದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ನೀವಿಬ್ರು ನಮ್ಮನ್ನ ಗೆದ್ದಿದ್ದೀರಾ, ತಾವು ಮುಂದಕ್ಕೆ ಹೋಗ್ತಾ ಇದ್ದೀರಾ. ತಾವು ಯಾವಾಗ್ಲೂ ನಗ್ನಗ್ತಾ ಇರಿ ಅಂತ ನಾವು ಯಾವಾಗ್ಲೂ ನಿಮ್ಮ ಹತ್ರ ಕೇಳ್ಕೊತೀವಿ. ಇಲ್ಲಿಗೆ ನಮ್ಮ ಇವತ್ತಿನ ನಾರ್ ಕಿಚನ್ ಕಿಲಾಡಿಗಳು ಸಂಚಿಕೆ ಮುಕ್ತಾಯವಾಗುತ್ತೆ. ಟಾಪ್ 5 ಕಂಟೆಸ್ಟೆಂಟ್ಸ್ ನ ಸೆಲೆಕ್ಟ್ ಮಾಡಿದೀವಿ. ಮುಂದಿನ ಸಂಚಿಕೆಯಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಸ್ ಬಂದು ನಿಮ್ಮ ಮುಂದೆ ಮತ್ತೆ ಯಾರು ನಿಜವಾದ ಕಿಚನ್ ಕಿಲಾಡಿ ಅಂತ ತೋರಿಸೋದಕ್ಕೆ ಕುಕಿಂಗ್ ಮಾಡ್ತಾರೆ, ಹಣಾಹಣಿಯ ನಡೆಸ್ತಾರೆ. ಈಗ ಸದ್ಯಕ್ಕೆ ನಾವು ಹೇಳ್ತೀವಿ ಬಾಯ್. ನೀವು ನೋಡ್ತಾ ಇರಿ ನಾರ್ ಕಿಚನ್ ಕಿಲಾಡಿಗಳು.